ಗ್ಯಾರಂಟಿ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಗೃಹಲಕ್ಷ್ಮಿ ಗ್ಯಾರಂಟಿಯಲ್ಲಿ ಈಗಾಗಲೇ ಮೃತರ ಅಕೌಂಟ್ಗಳಿಗೂ ಕೂಡ ಹಣ ಜಮೆಯಾಗ್ತಾ ಇದ್ದು ಸರ್ಕಾರ ಇದನ್ನ ಪರಿಷ್ಕರಣೆ ಮಾಡೋದಕ್ಕೂ ಕೂಡ ಮುಂದಾಗಿದೆ. ಅದೇ ಕಾರಣಕ್ಕಾಗಿ ಇದೀಗ ದಾವಣಗೆರೆಯಲ್ಲೂ ಈ ಪರಿಷ್ಕರಣಾ ಕಾರ್ಯ ಚಾಲ್ತಿಯಲ್ಲಿದ್ದು 300ಕ್ಕೂ ಹೆಚ್ಚು ಅಕೌಂಟ್ಗಳಿಂದ ಹಣವನ್ನ ವಾಪಸ್ ಪಡೆಯುವ ಪ್ರಕ್ರಿಯೆಯೂ ಕೂಡ ನಡೆದಿದೆ. ಮೃತರ ಖಾತೆಗಳಿಗೆ ಹೋಗ್ತಿದ್ದಾಳೆ ಗೃಹಲಕ್ಷ್ಮಿ. ಸತ್ತವರಿಗೆ ದುಡ್ಡು, ಬದುಕಿರೋರ ಜಾತ್ರೆ. ಪತ್ತೆಯಾಯಿತು ದುರ್ಬಳಕೆ, ವಾಪಸಾಯಿತು ಹಣ. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಮುಖ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಫಲಾನುಭವಿಗಳ ಪಟ್ಟಿಯನ್ನು ಪರಿಷ್ಕರಿಸಲು ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗದಂತೆ ನಿಜವಾದ ಅರ್ಹ ಬಡ ಜನರಿಗೆ ಮಾತ್ರ ಯೋಜನೆ ತಲುಪಬೇಕು ಎಂಬ ಉದ್ದೇಶದಿಂದ ಈ ನಿರ್ಧಾರಕ್ಕೆ ಬರಲಾಗಿದೆ ಅಂತ ಹೇಳಲಾಗ್ತಿದೆ. ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಮೇಲೆ ಹೆಚ್ಚು ಗಮನ ಕೇಂದ್ರೀಕರಿಸಲಾಗಿದೆ. ಯಾಕೆ ಗೊತ್ತಾ? ಇದೊಂದೇ ಯೋಜನೆಯಲ್ಲಿ 100 ಕೋಟಿ ದುರ್ಬಳಕೆ ಆಗ್ತಿದೆ. ಯಾರದ್ದೋ ದುಡ್ಡು ಯಾರಿಗೋ ಹೋಗ್ತಿದೆ. ಮೃತರ ಖಾತೆಗೆ ಹಣ ಜಮಾವಣೆ ಆಗ್ತಿದೆ. ಆ ಹಣವನ್ನ ತಗೊಳ್ತಾ ಇರೋ ಸಂಬಂಧಿಕರು ಹಬ್ಬ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಖಡಕ್ಕಾಗಿರೋ ಸಾಕ್ಷ್ಯ ಒದಗಿಸ್ತಿದೆ ದಾವಣಗೆರೆ. ದಾವಣಗೆರೆಯಲ್ಲಿ 3,74,581 ಗೃಹಲಕ್ಷ್ಮಿ ಫಲಾನುಭವಿಗಳು. ಗೃಹಲಕ್ಷ್ಮಿ ಜಾರಿ ಬಳಿಕ 3,08,85 ಮಹಿಳೆಯರು ಮೃತ. ಹೌದು, ಗೃಹಲಕ್ಷ್ಮಿ ಯೋಜನೆಯ ಹಣ ಮೃತ ಫಲಾನುಭವಿಗಳ ಖಾತೆಗಳಿಗೆ ಜಮೆಯಾಗ್ತಿದೆ. ಎಲ್ಲ ಜಿಲ್ಲೆಗಳಲ್ಲೂ ಈ ರೀತಿ ಮೃತರ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ಹೋಗೋದು ಕಾಮನ್ ಆಗಿದೆ. ಇದು ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ದಾವಣಗೆರೆಯಲ್ಲಿ ಇದಕ್ಕೆ ಸಾಕ್ಷ್ಯ ಸಿಕ್ಕಿದೆ. ಹೌದು, ದಾವಣಗೆರೆ ಜಿಲ್ಲೆಯಲ್ಲಿ ಒಟ್ಟು 3,74,581 ಮಹಿಳೆಯರು ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಅಂದಹಾಗೆ ಗೃಹಲಕ್ಷ್ಮಿ ಯೋಜನೆ ಜಾರಿಯಾದಾಗಿನಿಂದ ಈವರೆಗೆ 3,885 ಮಹಿಳೆಯರು ಮೃತಪಟ್ಟಿದ್ದಾರೆ. ಇದರಲ್ಲಿ ಬಹುಪಾಲು ಫಲಾನುಭವಿಗಳ ಖಾತೆಗೆ ಇನ್ನೂ ಸರ್ಕಾರದ ಹಣ ಹೋಗ್ತಾನೇ ಇದೆ. ಮೃತರ ಸಂಬಂಧಿಕರು ಆ ಹಣವನ್ನ ತಗೊಂಡು ಎಂಜಾಯ್ ಮಾಡ್ತಾನೇ ಇದ್ದಾರೆ. 398 ಮೃತ ಫಲಾನುಭವಿಗಳ ಪತ್ತೆ, 36,26,000 ರೂಪಾಯಿ ವಾಪಸ್. ದಾವಣಗೆರೆಯಲ್ಲಿ ಮೃತ ಫಲಾನುಭವಿಗಳ ಖಾತೆಗೆ ಹಣ ಹೋಗ್ತಿರೋ ವಿಚಾರ ಗೊತ್ತಾಗ್ತಾ ಇದ್ದಂತೆ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಲರ್ಟ್ ಆಗಿದೆ. ಮೃತ ಫಲಾನುಭವಿಗಳನ್ನ ಪತ್ತೆ ಹಚ್ಚೋ ಕೆಲಸ ಮಾಡಿದೆ. ಆಗ ಸುಮಾರು 398 ಮಂದಿ ಪತ್ತೆಯಾಗಿದ್ದು ಅವರು ಮೃತರಾಗಿದ್ದರೂ ಕೂಡ ಖಾತೆಗೆ ಗ್ಯಾರಂಟಿ ಹಣ ಜಮೆಯಾಗ್ತಾ ಇದ್ದಿದ್ದು ಗೊತ್ತಾಗಿದೆ. ಆದ್ದರಿಂದ ಎಚ್ಚೆತ್ತ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅವರ ಖಾತೆಗಳಿಂದ ಹಣವನ್ನ ಸರ್ಕಾರದ ಬೊಕ್ಕಸಕ್ಕೆ ವಾಪಸ್ ಮಾಡಿಸಿದೆ. 36,26,000 ರೂಪಾಯಿ ಹಣವನ್ನ ಖಾತೆಗಳಿಂದ ವಾಪಸ್ ಪಡೆಯಲಾಗಿದೆ. ಎಟಿಎಂ ಕಾರ್ಡ್ ಬಳಸಿ ಸಂಬಂಧಿಗಳಿಂದ ವಿತ್ಡ್ರಾ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಎಷ್ಟಾಗುತ್ತೋ ಅಷ್ಟು ಹಣವನ್ನ ವಾಪಸ್ ಪಡೆದಿದೆ. ಆದರೆ ಕೆಲವು ಪ್ರಕರಣಗಳಲ್ಲಿ ಮೃತ ಫಲಾನುಭವಿಗಳ ಸಂಬಂಧಿಕರು ಎಟಿಎಂ ಕಾರ್ಡ್ ಬಳಸಿ ಹಣ ವಿತ್ಡ್ರಾ ಮಾಡಿಕೊಂಡಿರುವ ಮಾಹಿತಿ ಲಭ್ಯವಾಗಿದೆ. ಹೀಗೆ ಹಣವನ್ನ ವಾಪಸ್ ಪಡೆಯುವುದು ಇಲಾಖೆಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಮೃತ ಫಲಾನುಭವಿಗಳ ಖಾತೆಯಿಂದ ಹಣ ತೆಗೆಯುವುದು ಕಾನೂನು ಬಾಹಿರವಾಗಿದ್ದು ಅದು ಅಪರಾಧ ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಹಣವನ್ನ ವಾಪಸ್ ಪಡೆಯೋಕೆ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಟೈಮ್ನಲ್ಲಿ ಏನಾಯಿತು ಅಂದರೆ ಅದು ಇಮ್ಮಿಡಿಯೇಟಾಗಿ ಕೆಲವರು ಮರಣ ಹೊಂದಿದ್ರು, ಅದು ಅಕೌಂಟ್ ಫೀಸ್ ಆಗಿಲ್ಲ. ಕೆಲವರು ATMನಿಂದ ಅಮೌಂಟು ಬಿಡಿಸ್ಕೊಂಡ್ರು. ಅದನ್ನು ಯಾವ ರೀತಿ ನಾವು ವಾಪಸ್ ಹೋಗ್ಬೇಕು, ಅದೊಂದು ದೊಡ್ಡ ತಲೆನೋವಾಗಿದೆ. ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಯಾವ ರೀತಿ ಅದನ್ನು ಮಾಡ್ತಾರೋ, ಸರ್ಕಾರದಿಂದ ಏನು ಬರುತ್ತೋ ಅದು ಒಂದು ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ. ಹಣ ಉಳಿತಾಯ ಮಾಡೋದು ಮತ್ತು ಅರ್ಹರಿಗೆ ಮಾತ್ರ ಗ್ಯಾರಂಟಿ ತಲುಪಿಸೋದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಉದ್ದೇಶ. ಆದ್ದರಿಂದಲೇ ಮೃತ ಫಲಾನುಭವಿಗಳ ಕುಟುಂಬಸ್ಥರು ಕೂಡಲೇ ಮಾಹಿತಿ ನೀಡಬೇಕು ಅಂತ ಗ್ಯಾರಂಟಿ ಅನುಷ್ಠಾನ ಸಮಿತಿ ಹೇಳಿದೆ. ಅಷ್ಟೇ ಅಲ್ಲದೆ ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ ಇಂತಹ ಪ್ರಕರಣಗಳಿದ್ದರೆ ಸ್ಥಳೀಯ ಅಂಗನವಾಡಿ ಕೇಂದ್ರಗಳಿಗೆ ಮಾಹಿತಿ ನೀಡುವಂತೆ ಮನವಿ ಮಾಡಲಾಗಿದೆ. ಯೋಜನೆಯ ಹಣ ಸರಿಯಾದ ಫಲಾನುಭವಿಗಳಿಗೆ ತಲುಪಬೇಕು ಹಾಗೂ ಸಾರ್ವಜನಿಕ ಹಣದ ದುರ್ಬಳಕೆ ತಡೆಯಬೇಕು ಎಂಬುದು ಇಲಾಖೆಯ ಉದ್ದೇಶವಾಗಿದೆ. ನಾವು ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಫಲಾನುಭವಿಗಳಿಗೆ ಯಾರು ಮನೆಯಲ್ಲಿ ತೀರ್ಕೊಳ್ತಾರ ಸಂಬಂಧಪಟ್ಟ ಅದನ್ನು ಮರಣ ಪತ್ರವನ್ನು ಸಂಬಂಧಪಟ್ಟ ಅಲ್ಲಿ ಹತ್ತಿರ ಇರುವ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರಿಗೆ ಆ ಮಾಹಿತಿ ಕೊಟ್ಟರೆ ಮುಂದಿನ ದಿನ ಒಳ್ಳೆಯಲ್ಲಿ ಅವರಿಗೂ ಹೋಗುತ್ತೆ. ಮನೆ ಯಜಮಾನಿ ಬದಲಿ ಇವರಿಗೆ ಇನ್ನೊಬ್ರು ಯಾರು ಮನೆ ಯಜಮಾನಿಗೆ ಅದನ್ನು ಕಂಟಿನ್ಯೂ ಆಗುತ್ತೆ. ಇಲ್ಲ ಅಂದರೆ ಅದನ್ನು ಅದೇ ರೀತಿ ಕಂಟಿನ್ಯೂ ಮಾಡಿದರೆ ಇದು ಶಿಕ್ಷಾರ್ಹ ಅಪರಾಧ ಆಗುತ್ತೆ ಅಂತ ನಾನು ಈ ಮೂಲಕ ಫಲಾನುಭವಿಗಳಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಗೃಹಲಕ್ಷ್ಮಿ ಪರಿಷ್ಕರಣೆಗೆ ಸರ್ಕಾರದಿಂದಲೇ ಸೂಚನೆ. ಗ್ಯಾರಂಟಿ ಪರಿಷ್ಕರಣೆ ಸರ್ಕಾರದ ಉದ್ದೇಶ.
ಡಿಕೆಶಿ ಡಿಸಿಎಂ ಆಗಿದ್ದಾಗಲೇ ಇಂಥದ್ದೊಂದು ಮಾತು ಹೇಳಿದ್ದರು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಾತ್ರ ಸುಮಾರು 100 ಕೋಟಿ ರೂಪಾಯಿ ದುರ್ಬಳಕೆಯಾಗಿದೆ ಎಂದಿದ್ದ ಡಿಕೆಶಿ ಗ್ಯಾರಂಟಿ ಯೋಜನೆಗಳ ಲಾಭ ನಿಜವಾದ ಅರ್ಹ ಫಲಾನುಭವಿಗಳಿಗೆ ತಲುಪುತ್ತಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಸರ್ಕಾರದ ಪ್ರಮುಖ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿ ಫಲಾನುಭವಿಗಳಿಂದ ಅಗತ್ಯ ದಾಖಲೆಗಳನ್ನು ಪಡೆದು ಮರುಪರಿಶೀಲನೆ ನಡೆಸುವ ಕುರಿತು ಸರ್ಕಾರ ಚರ್ಚೆ ನಡೆಸುತ್ತಿದೆ ಎಂದಿದ್ರು. ಇಷ್ಟೇ ಅಲ್ಲದೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಕೆಲವು ಅಕ್ರಮಗಳು ಸರ್ಕಾರದ ಗಮನಕ್ಕೆ ಬಂದಿವೆ. ಕೆಲವು ಫಲಾನುಭವಿಗಳು ಮೃತಪಟ್ಟಿದ್ದರೂ ಅವರ ಹೆಸರಿನಲ್ಲೇ ಹಣ ಜಮೆಯಾಗುತ್ತಿರುವ ಪ್ರಕರಣಗಳೂ ಪತ್ತೆಯಾಗಿವೆ. ನೋಂದಾಯಿತ ಮೊಬೈಲ್ ಸಂಖ್ಯೆಗಳ ದುರ್ಬಳಕೆ ಮೂಲಕ ಅನರ್ಹ ವ್ಯಕ್ತಿಗಳು ಹಣ ಪಡೆಯುತ್ತಿರುವ ಶಂಕೆ ವ್ಯಕ್ತವಾಗಿದೆ ಅಂತ ಹೇಳಿದ್ದರು. ಆದ್ದರಿಂದಲೇ ಗೃಹಲಕ್ಷ್ಮಿ ಪರಿಷ್ಕರಣೆಗೆ ಸೂಚನೆ ನೀಡಿದ್ದು, ದಾವಣಗೆರೆಯಲ್ಲಿ ಲಕ್ಷಾಂತರ ರೂಪಾಯಿ ಅನರ್ಹರ ಪಾಲಾಗಿರುವುದು ಪತ್ತೆಯಾಗಿದೆ. ಒನ್ ಟೈಮ್ ಬಯೋಮೆಟ್ರಿಕ್ ಬೀಳುತ್ತೆ ಗೃಹಲಕ್ಷ್ಮಿಗೆ ಕಡಿವಾಣ. ಗೃಹಲಕ್ಷ್ಮಿ ಹಣ ಅನರ್ಹರ ಪಾಲಾಗದೆ ಇರೋದಕ್ಕೆ ಸರ್ಕಾರ ಕ್ರಮ ಕೈಗೊಂಡಿದೆ. ಟೆಕ್ನಾಲಜಿ ಬಳಸಿಕೊಂಡು ಗೃಹಲಕ್ಷ್ಮಿ ಹಣ ಪಡೆಯೋ ಅನರ್ಹರಿಗೆ ಕಡಿವಾಣ ಹಾಕೋಕೆ ಮುಂದಾಗಿದೆ. ಒನ್ ಟೈಮ್ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಜಾರಿಗೆ ತರಲಾಗುತ್ತಿದ್ದು, ಪ್ರಸ್ತುತ ಯೋಜನೆಯ ಲಾಭ ಪಡೆಯುತ್ತಿರುವ ಎಲ್ಲ ಫಲಾನುಭವಿಗಳು ತಮ್ಮ ಖಾತೆಯನ್ನ ಬಯೋಮೆಟ್ರಿಕ್ ಹಾಗೂ ಮೊಬೈಲ್ ಸಂಖ್ಯೆಯೊಂದಿಗೆ ಮರುನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ. ಒಂದು ವೇಳೆ ನವೀಕರಿಸದಿದ್ದರೆ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗುವುದಿಲ್ಲ ಎನ್ನಲಾಗ್ತಿದೆ. ಇದು ಸಂಪೂರ್ಣ ಜಾರಿಯಾದ್ರೆ ಗೃಹಲಕ್ಷ್ಮಿ ಅರ್ಹರಿಗೆ ಮಾತ್ರ ತಲುಪುತ್ತೆ ಅನ್ನೋದು ಸರ್ಕಾರದ ವಿಶ್ವಾಸ. 2025-26ನೇ ಸಾಲಿನ ಬಜೆಟ್ ಮಂಡಿಸಿದ್ದ ಸಿದ್ದರಾಮಯ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭರ್ಜರಿ ಕೊಡುಗೆ ಕೊಟ್ಟಿದ್ರು. ಗೃಹಲಕ್ಷ್ಮಿ ಯೋಜನೆಗಾಗಿ ಬರೋಬ್ಬರಿ 28,608 ಕೋಟಿ ರೂಪಾಯಿಯನ್ನ ತಮ್ಮ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಮೀಸಲಿಟ್ಟಿದ್ದರು. ಈಗ ಒಂದು ವೇಳೆ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಿಸಿದ್ರೆ ಫಲಾನುಭವಿಗಳ ಸಂಖ್ಯೆ ಇಳಿಕೆಯಾಗಲಿದೆ. ಡಿಕೆ ಮಂಡಿಸೋ ಬಜೆಟ್ನಲ್ಲಿ ಗೃಹಲಕ್ಷ್ಮಿ ಗ್ಯಾರಂಟಿಗೆ ಮೀಸಲಿಡಬೇಕಾದ ಹಣ ಕಡಿಮೆಯಾಗಲಿದೆ.